ಇನ್ನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ನೆಲಮಂಗಲದ ಮಾದನಾಯಕನಹಳ್ಳಿ ಇನ್ನೋವೇಟಿವ್ ಲೇಔಟ್ನಲ್ಲಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಮಾದನಾಯಕನಹಳ್ಳಿಯ ಮುಖಂಡರಾದಂತಹ ರಾಮಮೂರ್ತಿಯವರು ಮಾತನಾಡಿ, ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡದ ಬಗ್ಗೆ ಮಾತನಾಡೋದಲ್ಲ, ಪ್ರತಿದಿನ ನಾವು ಕನ್ನಡವನ್ನು ಆರಾಧಿಸಬೇಕು, ಬೇರೆ ಭಾಷಿಕರಿಗೂ ಕೂಡ ಕನ್ನಡ ಕಲಿಸಬೇಕು, ಆಗ ಮಾತ್ರ ನಾವು ನಿಜವಾದ ಕನ್ನಡಿಗರಾಗ್ತೀವಿ ಅಂತ ಗ್ರಾಮದ ನಿವಾಸಿಗಳಿಗೆ ಮನವಿ ಮಾಡಿದರು. ಈ ವೇಳೆ ಇನ್ನೋವೇಟಿವ್ ಲೇಔಟ್ನ ನಿವಾಸಿಗಳು ಹಾಗೂ ಮುಖಂಡರು ಕನ್ನಡ ಧ್ವಜಾರೋಹಣ ಮೂಲಕವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ನಾವು ಉಳಿಸುವ ನಿಟ್ಟಿನಲ್ಲಿ ಗಣಪತಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಹೋಳಿ ಇರ್ಬೋದು, ಹಿಂದಿ ಭಾಷಿಕರು ಜಾಸ್ತಿ ಇದ್ದಾರೆ. ಇಲ್ಲಿ ನಮ್ಮ ಭಾಷೆಯನ್ನು ಕೂಡ ಅವ್ರಿಗೆ ಕಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ತಮಿಳುನಾಡು ಅಥವಾ ಆಂಧ್ರ ಪ್ರದೇಶಕ್ಕೆ ಹೋದರೆ ಅವ್ರ ಭಾಷೆ ನಮ್ಮದು ಗೊತ್ತಿದ್ರೂ ಸಹ ಅವ್ರ ಭಾಷೆಯನ್ನು ಒಂದು ಪದನಾದರೂ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಭಾಷೆ, ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ಭಾಷೆ ಹೆಂಗಪ್ಪ ಅಂದರೆ, ನಮ್ಮ ಭಾಷೆ ಕಲಿಯೋದು ಈ ಬಾಳೆಹಣ್ಣು ಸಿಪ್ಪೆ ಸುಲಿದಿರೋ ಬಾಳೆಹಣ್ಣು ತಿಂದಂಗಂತೆ. ಹಾಗಾಗಿ ಆ ಭಾಷೆಯನ್ನು ನಾವು ಬೇರೆಯವ್ರಿಗೆ ಕಲಿಸೋದು ಈಸಿ, ಆದರೆ ನಾವು ಪ್ರಯತ್ನ ಪಡಲ್ಲ. ನಾವು ಉಳಿಸುವ ನಿಟ್ಟಿನಲ್ಲಿ ಗಣಪತಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಹೋಳಿ ಇರ್ಬೋದು, ಹಿಂದಿ ಭಾಷಿಕರು ಜಾಸ್ತಿ ಇದ್ದಾರೆ. ಇಲ್ಲಿ ನಮ್ಮ ಭಾಷೆಯನ್ನು ಕೂಡ ಅವ್ರಿಗೆ ಕಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ತಮಿಳುನಾಡು ಅಥವಾ ಆಂಧ್ರ ಪ್ರದೇಶಕ್ಕೆ ಹೋದರೆ ಅವ್ರ ಭಾಷೆ ನಮ್ಮದು ಗೊತ್ತಿದ್ರೂ ಸಹ ಅವ್ರ ಭಾಷೆಯನ್ನು ಒಂದು ಪದನಾದರೂ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಭಾಷೆ, ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ಭಾಷೆ ಹೆಂಗಪ್ಪ ಅಂದರೆ, ನಮ್ಮ ಭಾಷೆ ಕಲಿಯೋದು ಈ ಬಾಳೆಹಣ್ಣು ಸಿಪ್ಪೆ ಸುಲಿದಿರೋ ಬಾಳೆಹಣ್ಣು ತಿಂದಂಗಂತೆ. ಹಾಗಾಗಿ ಆ ಭಾಷೆಯನ್ನು ನಾವು ಬೇರೆಯವ್ರಿಗೆ ಕಲಿಸೋದು ಈಸಿ, ಆದರೆ ನಾವು ಪ್ರಯತ್ನ ಪಡಲ್ಲ. ನಾವು ಉಳಿಸುವ ನಿಟ್ಟಿನಲ್ಲಿ ಗಣಪತಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಹೋಳಿ ಇರ್ಬೋದು, ಹಿಂದಿ ಭಾಷಿಕರು ಜಾಸ್ತಿ ಇದ್ದಾರೆ. ಇಲ್ಲಿ ನಮ್ಮ ಭಾಷೆಯನ್ನು ಕೂಡ ಅವ್ರಿಗೆ ಕಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ತಮಿಳುನಾಡು